ಹೇ ಇವರನ್ನು ಹೊರ ವೆಲ್ಕಮ್ ಟು ಮೈ ಅನ್ನದರ್ ಲಾಗ್. ಫ್ರೆಂಡ್ಸ್, ಯಾರಿಗೆ ದೇವ್ರ ಮೇಲೆ ನಂಬಿಕೆ ಇದೆ ಒಂದ್ಸಲ ಹೇಳ್ರಿ ನೋಡೋಣ. ಇದೇನಪ್ಪ ಇದ್ದಕ್ಕಿದ್ದಂತೆ ಇದು ಇಂಥ ಕ್ವಶನ್ ಕೇಳ್ತಾ ಇದ್ದಾನೆ ಅಂತ ನೀವು ಕೇಳ್ಬೋದು. ಫ್ರೆಂಡ್ಸ್, ನಮ್ಮ ಇಂಡಿಯಾದಾಗ 1000ಕ್ಕಿಂತ ಹೆಚ್ಚು ದೇವಸ್ಥಾನಗಳವ. ದೇವಸ್ಥಾನಗಳಿಂದ ಸುಮಾರು ಕಥೆಗಳವ. ಫ್ರೆಂಡ್ಸ್, ಅದೇ ರೀತಿ ನಮ್ಮ ಬೀದರ್ನಾಗ ಒಂದು ದೇವಸ್ಥಾನ ಅದ. ದೇವಸ್ಥಾನ ಯಾವುದಂದ್ರೆ ಬೆನಕಳ್ಳಿಯಲ್ಲಿರುವ ದೇವಿ ಯಲ್ಲಮ್ಮ ತಾಯಿ ದೇವಸ್ಥಾನ. ಫ್ರೆಂಡ್ಸ್, ತುಂಬ ಜನ ನಮ್ಮ ಮಮ್ಮಿ ಇಲ್ಲಿ ಹೋಗೋಣ ಅಂತ ಜಬರ್ದಸ್ತಿ ಮಾಡ್ತಿರೋ. ಸೊ ನಾನೇ ಹೋಗಿಲ್ಲ. ಸೊ ಇವತ್ತು ಮಂಗಳವಾರ ಇತ್ತು, ಟೈಮು ಇತ್ತು. ಸೊ ಅದಕ್ಕೋಸ್ಕರ ನಾಡ್ರಿ ಹೋಗೋಣ ಅಂತ ನಾನೇ ಕರ್ಕೊಂಡು ನಡೆದೀನಿ. ಫ್ರೆಂಡ್ಸ್, ಇವತ್ತು ಮಂಗಳವಾರ ಇದೆ. ಸೊ ಮಮ್ಮಿ ಏನೋ ಅಲ್ಲಿ ಪೂಜೆ ಮಾಡ್ತಾರಂತೆ. ಸೊ ಅದಕ್ಕೋಸ್ಕರ ಕರ್ಕೊಂಡು ನಡೆದೀನಿ. ಸೊ ನಾನು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ನಡೆದೀನಿ. ಫ್ರೆಂಡ್ಸ್, ನಮ್ಮ ಇಂಡಿಯಾದಾಗ ದೇವ್ರ ಮೇಲೆ ಜನರ ಭಕ್ತಿ ಹೆಂಗದ ಅಂತಂದ್ರೆ, ಒಂದು ತಿಂಗಳು ಅನ್ನ ನೀರು ಬಿಟ್ಟು ಉಪವಾಸ ಇರ್ತೀವಿ, ಬಟ್ ದೇವ್ರನ್ನ ನಂಬೋದು ಬಿಡಲ್ಲ ಅಂತ ಅಂತಾರೆ. ಅದು ಯಾರ್ದು ಇಚ್ಛೆ ಬಿಡಿ. ಫ್ರೆಂಡ್ಸ್, ನಾನು ಎಲ್ಲ ದೇವ್ರಿಂದ ನಂಬ್ತೀನಿ, ಬಟ್ ಆ ದೇವ್ರ ಗುಡಿಯನ್ನು ಹೋಗೋದಿಲ್ಲ. ಯಾಕೆಂದರೆ ನಂದು ಮತ್ತು ದೇವ್ರು ಸ್ವಲ್ಪ ಜಗಳ ಆಗ್ಯದ. ಸೊ ಅದಕ್ಕೋಸ್ಕರ ನಾನು ದೇವ್ರಿಗೆ ಹೋಗೋದಿಲ್ಲ. ಸೊ ತೋಲ್ದಿನ ಹಿಡಿದು ನಮ್ಮ ಮಮ್ಮಿ ಹೋಗೋಣ ಅಂತ ಜಬರ್ದಸ್ತಿ ಮಾಡ್ತಿದ್ರು. ಸೊ ಅದಕ್ಕೋಸ್ಕರ ಹೋಗೋಣ ನಡ್ರಿ ಅಂತ ಕರ್ಕೊಂಡು ನಡೆದೀನಿ. ಆ ಬೆನಕಳ್ಳಿ ಊರು ಎಲ್ಲಿದೆ, ಆ ದೇವಿ ಯಲ್ಲಮ್ಮ ತಾಯಿ ಗುಡಿ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ಅಲ್ಲಿನ ಏನೋ ವಿಶೇಷತೆ ಅಂತ ಹೇಳ್ತೀನಿ. ಸೊ ನಡ್ರಿ ಹೋಗೋಣ. ಫ್ರೆಂಡ್ಸ್, ನಮ್ಮ ಬೆನಕಳ್ಳಿ ಊರು ಎಲ್ಲಿ ಬರುತ್ತೆ ಅಂತಂದ್ರೆ, ಬೀದರಿಂದ ಅವರ ರೋಡ್ ಕಡೆ ಹೋದರೆ ಚಿಕ್ಕಪೇಟೆ ಅಂತ ಊರು ಬರುತ್ತೆ. ಸೊ ಚಿಕ್ಕಪೇಟೆನಿಂದ ರೈಟ್ ಹೊಡೆದ್ರೆ ಅಲ್ಲಿ ಬೆನಕಳ್ಳಿ ಊರು ಬರುತ್ತೆ. ಫ್ರೆಂಡ್ಸ್, ಇವಾಗ ನಾನು ಜಸ್ಟ್ ಬೆನಕಳ್ಳಿ ಊರಿಗೆ ಹೋಗ್ತಾ ಇದ್ದೀನಿ. ಸೊ ನಿಮಗೆ ಆ ಗುಡಿ ಹತ್ರ ಸಿಗ್ತೀನಿ. ಸೊ ಬಾಯ್. A few moments later. ಫ್ರೆಂಡ್ಸ್, ನಾನು ಇವಾಗ ಜಸ್ಟ್ ಗುಡಿ ಹತ್ರ ಬಂದಿದ್ದೀನಿ. ಸೊ ಇಲ್ಲಿ ನೋಡಿ ಜಸ್ಟ್ ನಿಮಗೆ ಕಾಣ್ತಿರ್ಬೋದು ಬೆನಕಳ್ಳಿಯ ಮೋಸ್ಟ್ ಫೇಮಸ್ ದೇವಸ್ಥಾನ, ದೇವಿ ಯಲ್ಲಮ್ಮ ತಾಯಿ ದೇವಸ್ಥಾನ. ಸೊ ನೋಡ್ಬೋದು ನೀವು ಸೊ ಹೆಂಗೆ ಕಾಣ್ತಿದೆ ಅಂತ. ಸೊ ಇಲ್ಲಿ ನಿಮಗೆ ಪಾರ್ಕಿಂಗ್ಗೆ ಅಂತ 10 ರೂಪಾಯಿ ಕೇಳ್ತಾರೆ. 10 ರೂಪಾಯಿನ ಕೊಟ್ಟು ಪಾರ್ಕಿಂಗ್ ಮಾಡ್ಬೋದು. ಸೊ ಪಾರ್ಕಿಂಗ್ ತುಂಬ ದೊಡ್ಡದ, ನೀವು ಎಲ್ಲಿ ಬಂದು ಪಾರ್ಕಿಂಗ್ ಮಾಡ್ಬೋದು. ಸೊ ನಡ್ರಿ ಪಾರ್ಕಿಂಗ್ ಮಾಡೋಣ. ಫ್ರೆಂಡ್ಸ್, ನೋಡಿರಿ ಫ್ರೆಂಡ್ಸ್, ಗುಡಿ ಎಷ್ಟು ದೊಡ್ಡದ ಅಂತ. ಈ ಊರಿಗೆ ಎಲ್ಲ ಕಡೆಯಿಂದ ಭಕ್ತರು ಒಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಫ್ರೆಂಡ್ಸ್, ಇವಾಗ ಒಳಗಡೆ ಹೋಗಿ ಕೆಕ್ಕ ತಾಕೊಂಡು ದರ್ಶನ ಮಾಡ್ಕೊಂಡು ನೋಡ್ರಿ. ಫ್ರೆಂಡ್ಸ್, ಇಲ್ಲಿ ಒಂದ್ಸಲ ನೀರು ಇರುತ್ತೆ, ಒಂದ್ಸಲ ನೀರು ಇರಲ್ಲ. ಬಟ್ ನೀರಿದ್ರೆ ಸ್ವಲ್ಪ ಕೊಳಚಿರುತ್ತೆ. ಸೊ ಯಾರು ಸಾಫ್ ಮಾಡೋಂಗಿಲ್ಲ. ಸೊ ನಾವು ಸ್ವಲ್ಪ ಕೆಕ್ಕ ಮಾರಿ ತೊಗೊಂಡು ಹೋಗೋಣ ನೋಡ್ರಿ. ಫ್ರೆಂಡ್ಸ್, ನಾನು ಟೆಂಗು ಮತ್ತು ಹೂವನ್ನ ತೊಗೊಂಡಿದ್ದೀನಿ ನೋಡ್ರಿ. ದರ್ಶನ ಮಾಡ್ಕೊಂಡು ಹೊರಗಡೆ ಬಂದು ಮಾತಾಡೋಣ ನೋಡ್ರಿ. ಫ್ರೆಂಡ್ಸ್, ಈ ಗುಡಿಗೆ ಜನರು ಮೇನ್ ಯಾಕೆ ಬರ್ತಾರಂತಂದ್ರೆ, ಮೈಯೆಲ್ಲ ಪಕ್ಕಾಗಿನರು, ಮೈಯೆಲ್ಲ ಕಜ್ಜಿಯಾಗಿನರು, ಅಥವಾ ಮೈಯೆಲ್ಲ ತದ್ದು ಗಿದ್ದು ಮುಂತಾದ ಇಂಥ ರೋಗಗಳು ಇದ್ದರೆ ಇಲ್ಲಿ ಬಂದು ಮಾಯವಾಗ್ತವೆ ಅಂತ ಅಂದ್ಕೊಂಡು ಇಲ್ಲಿ ಜನರು ಬಂದು ಭಕ್ತಿಯಿಂದ ಬೇಡ್ಕೊಂಡು ಹೋಗ್ತಾರೆ. ಮನೇಲಿ ಈ ತಾಯಿನ ಬೇಡ್ಕೊಂಡು ಮುಡುಪಾಗಿಟ್ಟು ಇಲ್ಲಿ ಬಂದು ಅಕ್ಕಿ ಎಣ್ಣೆ ಹಿಟ್ಟನ್ನು ಕೊಟ್ಟು ಇಲ್ಲಿ ಬೇಡ್ಕೊಂಡು ಹೋದರೆ ಸೊ ಎಲ್ಲ ಕಾಯಿಲೆಗಳು ಮಾಯವಾಗ್ತವೆ ಅಂದ್ಕೊಂಡು ಜನರು ನಂಬಿಕೆ. ಸೊ ಇಲ್ಲಿ ಬಂದು ಬೇಡ್ಕೊಂಡು ಹೋಗ್ತಾರೆ. ಏನೇ ಅಭಿಷೇಕಲ್ಲಿ ಯಾವುದೇ ಪೂಜೆ ಅಲ್ಲಿ ಇಲ್ಲಿ ಲಿಸ್ಟನ್ನು ಇಕ್ಕಿದ್ದಾರೆ. ಸೊ ಇಲ್ಲಿ ಯಾವುದೇ ನೀವು ಪೂಜೆನ ಮಾಡ್ಕೊಂಡು ಹೋಗ್ಬೋದು. ಭಕ್ತರು ದೂರದಿಂದ ಬಂದರೆ ಇಲ್ಲಿ ಅಡುಗೆನ ಮಾಡ್ಕೊಳ್ಳೋಕೆ ಕೂಡ ಇಲ್ಲಿ ವ್ಯವಸ್ಥೆ ಇದೆ. ನಮ್ದು ಪೂಜೆ ಅಂತೂ ಆಯಿತು. ಸೊ ಇವಾಗ ಮನೆ ಹೋಗೋಣ ನಡ್ರಿ.
ಕೂಡ ದೇವ್ರ ಮೇಲೆ ನಂಬಿಕೆ ಇದ್ದರೆ ನಿಮಗೂ ಕೂಡ ಇಂಥ ಪಕ್ಕುಗಳು ಕಜ್ಜಿಗಳು ಅಥವಾ ಕುರುಗಳು ಏನು ಆದರೆ ಸೊ ಮನೆಯಲ್ಲಿ ಹೇಳಿ ಒಂದು ಸಲ ಇಲ್ಲಿಂದ ಮುಡುಪಾಗಿಟ್ಟು ಒಂದು ಸಲ ದರ್ಶನ ಮಾಡ್ಕೊಂಡು ಬನ್ನಿ. ಎಲ್ಲರಿಗೆ ತಾಯಿ ಮೇಲೆ ನಂಬಿಕೆ ಇಟ್ಟು ಒಂದು ಸಲ ಪೂಜೆ ಮಾಡಿ ನೋಡಿ ಒಂದು ಸಲ ಕಮ್ಮಿ ಆಗುತ್ತೆ ಇಲ್ಲ ಅಂತ ನೋಡ್ಕೊಳ್ಳಿ. ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಬಂದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಹೆಂಗೆ ಬಂದಿದೆ ಅಂತ ಒಂದು ಸಲ ಕಮೆಂಟ್ ಮಾಡಿ ಹೇಳ್ರಿ. ಸೊ ಮತ್ತೆ ಸಿಗ್ತೀನಿ ನಿಮಗೆ ಇನ್ನೊಂದು ಹೊಸ ವಿಡಿಯೋನಲ್ಲಿ ಹೊಸ ಪ್ಲೇಸ್ನಲ್ಲಿ. ಸೊ ಅಲ್ಲಿವರೆಗೆ ಟೇಕ್ ಕೇರ್, ಸಿ ಯು ಆ್ಯಂಡ್ ಬಾಯ್ ಬಾಯ್.